Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, we are here to learn about 6th semester BCom Management Accounting Unit 1 Introduction to Management Accounting, Session 12, the topic Problems on Financial Statements. ವಿದ್ಯಾರ್ಥಿಗಳೇ, ನಾವು ಈ ದಿನ ಈ ಸೆಷನ್ನಲ್ಲಿ 6ನೇ ಸೆಮಿಸ್ಟರ್ BComನ ವಿಷಯವಾದಂಥ ನಿರ್ವಹಣಾ ಲೆಕ್ಕಪತ್ರದ ಮೊದಲನೇ ಅಧ್ಯಾಯವಾದಂಥ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೆಷನ್ 12ರ ಟಾಪಿಕ್ ಆದಂಥ ಪ್ರಾಬ್ಲಮ್ಸ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಕಲೀಲಿಕ್ಕೆ ಇಲ್ಲಿ ಉಪಸ್ಥಿತವಿದ್ದೇವೆ. ನಾವು ಸೆಷನ್ 11ನಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಕಲ್ತ್ಕೊಂಡಿದ್ದೇವೆ. ಐ ಆಮ್ ರಜನಿ TB, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ಸ್ಟೂಡೆಂಟ್ಸ್, ಸೊ ನಾವು ಈ 11 ಸೆಷನ್ಗಳಲ್ಲಿ ಥಿಯರಿ ಮತ್ತು ಪ್ರಾಬ್ಲಮ್ಸ್ಗಳನ್ನು ಮಾಡ್ಕೊಂಬಂದಿದ್ದೀವಿ. ಪ್ರಾಬ್ಲಮ್ಸಲ್ಲಿ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ 3 ಥರವಾದಂಥ ಪ್ರಾಬ್ಲಮ್ಸ್ಗಳಿದೆ ನಮಗೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್, ಟ್ರೆಂಡ್ ಪರ್ಸೆಂಟೇಜಸ್, ಇಷ್ಟು ನಮಗೆ ಇದೆ. ಸೊ ನಾವು ಇದನ್ನು ಕಲ್ತ್ಕೊಂಡ್ಬಂದಿದ್ದೀವಿ. ಸೊ ನಾನು ಕಳೆದ ವರ್ಷದ ಒಂದು ಕ್ವಶನ್ ಪೇಪರನ್ನು ತೊಗೊಂಡಿದ್ದೀನಿ. ಸೊ ನಾವು ಹೆಚ್ಚಿನ ಲೆಕ್ಕಗಳನ್ನು ಮಾಡಲಿಕ್ಕೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ ಅನ್ನೋದರ ಒಂದು ಸಮಗ್ರವಾದಂಥ ಒಂದು ಐಡಿಯಾ ನಮಗಿದ್ದರೆ ನಾವು ಪ್ರಿಪೇರ್ ಆಗಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ರೀಸೆಂಟ್ ಕ್ವಶನ್ ಪೇಪರ್ ಆದಂಥ BCom ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರೇ ಆದಂಥ ಸೆಪ್ಟೆಂಬರ್ 2020ಯಲ್ಲಿ ನಡೆದಂಥ ಕ್ವಶನ್ ಪೇಪರನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಗಮನಿಸಿದ ಹಾಗೆ ಈ ಚಾಪ್ಟರಲ್ಲಿ, ಇದು ಒಂದೇ ಒಂದು ಚಾಪ್ಟ್ರಲ್ಲಿ ಒಟ್ಟು 38 ಅಂಕಗಳಿಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಅಂದರೆ ಯು ಶುಡ್ ನೋ ದ್ಯಾಟ್ ಇಟ್ ಈಸ್ ಸೋ ಇಂಪಾರ್ಟೆಂಟ್, ಯು ಕೆನಾಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್ ಅಂಥೇಳಿ. 38 ಮಾರ್ಕ್ಸು ಇದೊಂದೇ ಚಾಪ್ಟ್ರಲ್ಲಿದೆ. ರೈಟ್, ನಿಮ್ಮ ಕ್ವಶನ್ ಪೇಪರು 70 ಮಾರ್ಕ್ಸ್ಗೆ ನೀವು ಬರೀತೀರಾ, ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಬಟ್ ಈ ಚಾಪ್ಟ್ರಲ್ಲೇ ಕವರ್ ಆಗಿರೋವಂಥದ್ದು ಟೋಟಲು 38 ಮಾರ್ಕ್ಸ್ ಇದೆ. ಸೆಕ್ಷನ್ ಎನಲ್ಲಿ 3 ಕ್ವಶನನ್ನು ಕೊಟ್ಟಿದ್ದಾರೆ. ರೈಟ್, ಸೊ ಈ 3 ಕ್ವಶನ್ ಯಾವುದು, ಅದರ ಆನ್ಸರ್ ಹೇಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ, ಗಿವ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಆನ್ಸರ್: ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅ ಡಿಸಿಪ್ಲಿನ್ dealing with the provision of relevant information to management to be used in its policy decisions so that its functions are carried out more effectively. It is that form of accounting which enables a business to conduct its operations more rationally. ಸೊ ಮೀನಿಂಗನ್ನು ಬರೀಬೇಕಾಗತ್ತೆ. ನಾವು ನಿರ್ವಹಣಾ ಲೆಕ್ಕಪತ್ರದ ಮೀನಿಂಗನ್ನು ಬರೀಬೇಕು. ಡೆಫಿನೇಷನ್ನು ಸಹ ನೀವು ಬರಿಬಹುದು. ಇದು ಒಂದು ಕ್ವಶನ್, ಇದು ಕ್ವಶನ್ ಪೇಪರಲ್ಲಿರುವಂಥದ್ದು ಲೇಟೆಸ್ಟು. 3 ಕ್ವಶನ್ ಇದೆ 2 ಮಾರ್ಕ್ಸಲ್ಲಿ. ಅದು ಮೊದಲನೇ ಕ್ವಶನ್ನು. ಎರಡನೇ ಕ್ವಶನ್ ಏನು ಅಂತ ಹೇಳಿದ್ರೆ, ಮೆನ್ಷನ್ ಎನಿ 4 ಡಿಸಿಪ್ಲಿನ್ಸ್ ವಿಚ್ ಫಾಲ್ ಇನ್ ದ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದರಲ್ಲಿ ಅಂದರೆ ಸ್ಕೋಪ್ ಅಂತ ನಾವು ಏನು ವ್ಯಾಪ್ತಿ ಏನಿದೆ ಅಂತ ನೋಡಿದ್ವೋ, ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಕವರ್ ಆಗಿದೆ ಅಂತ ಹೇಳೋದಕ್ಕೆ ಯಾವುದಾದ್ರೂ 4 ಹೇಳಿ ಅಂತ ಹೇಳಿದ್ದಾರೆ. ಸೊ 4 ಅಂದರೆ ಇಲ್ಲಿ 6 ಕೊಟ್ಟಿದ್ದಾರೆ ಎಕ್ಸಾಂಪಲಲ್ಲಿ. ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಲಾ, ಕಂಪ್ಯೂಟರ್ ಟೆಕ್ನಾಲಜಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಸೊ ಯಾವುದಾದ್ರೂ 4 ನೀವು ಬರಿಬೋದು. ವಿದ್ಯಾರ್ಥಿಗಳೇ, ಯಾವಾಗಲೂ 1-2 ಎಕ್ಸ್ಟ್ರಾ ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಬರ್ದಿರೋದು ನಿಮ್ಮ ಪ್ರಕಾರ ಸರಿ ಇರ್ಬೋದು, ವ್ಯಾಲ್ಯೂರ್ ಪ್ರಕಾರ ಅದು ತಪ್ಪಿರ್ಬೋದು. ಅದರಿಂದ 1-2 ಎಕ್ಸ್ಟ್ರಾ ಬರೆಯೋದ್ರಿಂದ ನೀವು ಮಾರ್ಕ್ಸು ನೀವು ಖಚಿತವಾಗಿ ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. 3ನೇ ಕ್ವಶನ್ನು, ವಾಟ್ ಈಸ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್? Analysis of financial statements is the process of classifying and arranging the complex data found in the financial statements in such a way that relationship can be established between the component parts to obtain a better understanding of the position and performance of a business.
ಸೊ ನಾವು ಆಗಲೇ ಇಂದಿನ ಸೆಷನ್ಗಳಲ್ಲೆಲ್ಲ ಈ ಎಲ್ಲ ಟಾಪಿಕ್ ಬಗ್ಗೆನೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಮೀನಿಂಗ್ ಡಿಸ್ಕಸ್ ಮಾಡಿದ್ದೀವಿ, ಸ್ಕೋಪ್ ಡಿಸ್ಕಸ್ ಮಾಡಿದ್ದೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ ಎಲ್ಲನೂ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ 3 ಕ್ವಶನನ್ನು ನಿಮಗೆ ಲೇಟೆಸ್ಟ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ 2 into 3 6 ಮಾರ್ಕ್ಸ್ ಆಗಿದೆ. ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ನೋಡೋಣ. ಸೆಕ್ಷನ್ ಬಿಯಲ್ಲೂ ಸಹ 6 ಮಾರ್ಕ್ಸ್ಗೆ ಇಲ್ಲಿ 2 ಕ್ವಶನನ್ನು ಕೊಟ್ಟಿದ್ದಾರೆ. ಒಂದು ಥಿಯರಿ ಕ್ವಶನ್ನು, ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅಂದರೆ 6 + 6 12 ಮಾರ್ಕ್ಸ್ ಆಯಿತು. ಸೆಕ್ಷನ್ ಎನಲ್ಲಿ 6 ಮಾರ್ಕ್ಸು, ಸೆಕ್ಷನ್ ಬಿನಲ್ಲಿ 2 ಕ್ವಶನ್ ಇರೋದ್ರಿಂದ 6 into 2 12, 12 + 6 ಎಷ್ಟಾಯಿತು? 18 ಮಾರ್ಕ್ಸ್ ಕವರ್ ಆಯಿತು. ಸೊ ಇಲ್ಲಿ ಒಂದು ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ, ಯಾವುದು ಅಂತ ನೋಡೋಣ. ಹೂ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್? ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇನ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಇದಕ್ಕೆ ಎಕ್ಸ್ಪೆಕ್ಟೆಡ್ ಆನ್ಸರ್ ಏನು ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಮೀನಿಂಗ್ ಬರೀಬೇಕು, ಮತ್ತು ಅವ್ರ ರೋಲ್ ಏನಿದೆಯೋ ಅದನ್ನು ಮೆನ್ಷನ್ ಮಾಡಿ ಅಥವಾ ಒಂದೊಂದು ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರೂ ಪರವಾಗಿಲ್ಲ. ಯಾಕಂದರೆ 6 ಮಾರ್ಕ್ಸ್ ಆದ್ದರಿಂದ ನೀವು ಪೇಜ್ ಗಟ್ಟಲೆ ಬರೆಯುವಂಥ ಅವಶ್ಯಕತೆ ಏನಿಲ್ಲ. ಒಂದೊಂದು ಲೈನ್ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ, ರೈಟ್? ಸೊ ಇದರ ಆನ್ಸರನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಅನ್ ಅಫಿಷಿಯಲ್ ಹೂ ಈಸ್ ಪ್ರಾಕ್ಟೀಸಿಂಗ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. He is a person entrusted with the responsibility of installation, development and efficient functioning of the management accounting system in an organization. He is responsible for the supply of accounting and other related information to different levels of management. Role of management accountant. ಮೊದಲನೇದಾಗಿ ಪ್ಲಾನಿಂಗ್ ಫಾರ್ ಕಂಟ್ರೋಲ್, ರಿಪೋರ್ಟಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್, evaluating and consulting, to administer tax policies and procedures, to supervise or coordinate the preparation of reports to government agencies, to assure physical protection for the assets of the business, to continuously apprise the economic and special forces. ಸೊ ಇದನ್ನು ಸಹ ನಾವು ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದೇ ಸೆಕ್ಷನ್ ಬಿನಲ್ಲಿ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ನಾವು ಕಳೆದ ಸೆಷನಲ್ಲಿ ಏನು ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್ ಕಲ್ತಿದ್ದೀವೋ ಅದರ ರಿಲೇಟೆಡ್ ಆಗಿ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ಕ್ವಶನ್ ನೋಡಿ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಆಫ್ ರಾಕ್ ಲಿಮಿಟೆಡ್ ಕ್ಯಾಲ್ಕುಲೇಟ್ ದ ಟ್ರೆಂಡ್ ಪರ್ಸೆಂಟೇಜಸ್ ಫಾರ್ ದ ಇಯರ್ಸ್ 2015 to 2019 ಟೇಕಿಂಗ್ 2014 ಆಸ್ ದಿ ಬೇಸ್. ಸೊ ಇಲ್ಲಿ ನೀವು ಐಟಮ್ಸನ್ನು ನೋಡಿದ್ರೆ ಏನೇನು ಕೊಟ್ಟಿದ್ದಾರೆ? ಸೇಲ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್. 3 ಐಟಮ್ ಕೊಟ್ಟಿರೋದು: ಸೇಲ್ಸು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು. ಆದರೆ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ? 2014 ಇಂದ 2019ವರೆಗೂ ಕೊಟ್ಟಿದ್ದಾರೆ. ಸೊ 2014 ನಾವೇನಂತ ತಗೋಬೇಕು? ಬೇಸ್ ಇಯರ್ ಅಂತ ತಗೋಬೇಕು. 2015, 16, 17, 18ಗೆ 18 ಮತ್ತು 19 5 ವರ್ಷಕ್ಕೆ ನಾವು ಕಂಪೇರ್ ಮಾಡಬೇಕು, ರೈಟ್? ಸೊ ಸೇಲ್ಸ್ 1880 ಇದೆ 2014ನಲ್ಲಿ, CGS 1020 ಇದೆ, ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ 420 ಇದೆ. ಸೊ ಇಲ್ಲಿ ನೋಡಿ, ಇಲ್ಲೂ ಸಹ ಅಲ್ಲಿ 6 ಕಾಲಮ್ಸ್ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಹಾಕಲಿಕ್ಕೂ 6 ಕಾಲಮ್ಸ್ ಬೇಕು, ಟ್ರೆಂಡ್ ಪರ್ಸೆಂಟೇಜಸ್ ಹಾಕಲಿಕ್ಕೂ 6 ಕಾಲಮ್ಸ್ ಬೇಕು, ಪ್ಲಸ್ ಪರ್ಟಿಕ್ಯುಲರ್ಸ್ ಕಾಲಮ್ಗೆ 1 ಕಾಲಮ್ ಬೇಕು. ಸೊ ನಾನು ಅಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಇಲ್ಲಿ ಹಾಕಿಲ್ಲ. So trend percentages of Rock Limited for the years 2015 to 2019 based on the base year 2014, right? So ಇಲ್ಲಿ ಸೇಲ್ಸ್ ಅನ್ನು ನಾವು ಇಲ್ಲಿ 100 ಅಂತ ತಗೊಂಡಿದ್ದೀವಿ. CGS less CGS is also 100. So you will get gross profit, that is also taken as 100, and operating expenses 100 and operating profit 100. ಅಂದರೆ ನೀವು ಇಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಮಾಡಿಕೊಂಡು ಮಾಡೋದನ್ನೇ ಉತ್ತಮ. ಸೊ ಇಲ್ಲಿ ನೋಡಿ 1880 ಇದೆ, ಅದರಲ್ಲಿ ನಾವು CGS 1020 ಮೈನಸ್ ಮಾಡಬೇಕು. ಆವಾಗ ನಮಗೆ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ 860 ಉಳಿಯುತ್ತೆ. ಸೊ 860 ಉಳಿದಾಗ ದಟ್ ಈಸ್ 860 ವಿಲ್ ಬಿ ದ ಗ್ರಾಸ್ ಪ್ರಾಫಿಟ್. ಅದರಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 420 ಮೈನಸ್ ಮಾಡಬೇಕು. ಸೊ 860 420, ಸೊ 440 ಉಳಿಯುತ್ತೆ. ಸೊ ದ 440 ವಿಲ್ ಬಿ ಅವರ್ ನೆಟ್ ಪ್ರಾಫಿಟ್. ಸೊ ಅದೇ ರೀತಿಯಾಗಿ ಮಾಡಿಕೊಂಡು ನಾವು ಇಲ್ಲಿ ಮಾಡಬೇಕಾಗತ್ತೆ. ಸೊ ಇಲ್ಲಿ 2015ನಲ್ಲಿ 2350 ಅಂತಿದೆ ಅಲ್ವಾ ಸೇಲ್ಸು. ಸೊ 2350 ಡಿವೈಡ್ ಬೈ 1880 ಇಂಟು 100 ಮಾಡಿದ್ರೆ ನಮಗೆ 2015ನಲ್ಲಿ ಸೇಲ್ಸ್ ಎಷ್ಟು ಬರುತ್ತೆ? 125 ಬರುತ್ತೆ.
ಅದೇ ಥರ 2016 ಸೇಲ್ಸ್ ಎಷ್ಟಿದೆ, 2820 ಇದೆ. ಡಿವೈಡ್ ಬೈ ಬೇಸ್ ಇಯರಲ್ಲಿ 1880 ಇಂಟು 100 ಮಾಡಿದ್ರೆ ನಮಗೆ 2016 150 ಅಂತ ಬರುತ್ತೆ ಸೇಲ್ಸು. ನೆಕ್ಸ್ಟು 2017 3384 ಅಂತಿದೆ. ಡಿವೈಡ್ ಬೈ 1880 ಮಾಡಿದ್ರೆ ಯು ವಿಲ್ ಗೆಟ್ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 180. ಸೊ ಯು ಹ್ಯಾವ್ ಟು ಡೂ ದ ಸೇಮ್ ಫಾರ್ 2018 ಆ್ಯಂಡ್ 19. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಇಲ್ಲಿ ಕ್ವಶನಲ್ಲಿ ಗ್ರಾಸ್ ಪ್ರಾಫಿಟ್ ಮತ್ತು ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ. ಸೊ ಅದನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವು ಇಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಹಾಕೋಬೇಕು ಮತ್ತು ಟ್ರೆಂಡ್ ಪರ್ಸೆಂಟೇಜಸ್ಸನ್ನು ಹಾಕೋಬೇಕಾಗತ್ತೆ. ರೈಟ್. ಸೊ ಇಲ್ಲಿ ಓವರ್ ಆಲ್ ಆಗಿ ನೀವು ಇಂಟರ್ಪ್ರಿಟೇಷನ್ ಬರೆಯೋ ಅಂಥ ಅವಶ್ಯಕತೆ ಏನು ಇಲ್ಲ, ಯಾಕಂದರೆ ಇದು 6 ಮಾರ್ಕ್ಸ್ ಕ್ವಶನ್ ಆದ್ದರಿಂದ there is no need to write the interpretation. ಆದರೂ ಹಾಗೆ ನೀವು ಗಮನಿಸೋದಾದರೆ ಸೇಲ್ಸ್ ನೋಡಿ 100 ಇರೋದು 125 ಆಗಿದೆ, ನೆಕ್ಸ್ಟು 150 ಆಗಿದೆ, 180 ಆಗಿದೆ, 210 ಆಗಿದೆ, 225 ಆಗಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಬಂದಿದೆ. ಆಪ್ರೇಟಿಂಗ್ ಪ್ರಾಫಿಟ್ ಅಥವಾ ನೆಟ್ ಪ್ರಾಫಿಟ್ ಲಾಸ್ಟ್ ರೋನಲ್ಲಿ ನೋಡಿ. ಸೊ ಇಲ್ಲಿ ನೋಡಿದಾಗ 100 ಇದ್ದಿದ್ದು ಗ್ರಾಸ್ ಪ್ರಾಫಿಟು ನೆಟ್ ಪ್ರಾಫಿಟು 2015ಗೆ 169.31 ಆಗಿದೆ, 2016ಗೆ 169.09 ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು 2017 194.32 ಅಂದರೆ ಇನ್ಕ್ರೀಸ್ ಆಗಿದೆ. ಅದರ ನಂತರ ಮತ್ತೆ 2018 245.45 ಇನ್ಕ್ರೀಸ್ ಆಗಿದೆ. 2019 ಸಹ 278.86 ಆಗಿದೆ. ಸೊ ಓನ್ಲಿ ಇನ್ 2016 it has decreased a little, right? So it may be because of the more CG, the cost of goods sold and operating expenses ಅಂತ ನಾವು ಹೇಳ್ಬೋದು. ಅದು ಸೆಕ್ಷನ್ ಬಿಗೆ. ಸೊ ಸೆಕ್ಷನ್ ಬಿನಲ್ಲಿ ನಾವು ಗಮನಿಸಿದಾಗೆ ಒಂದು ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ, ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಮತ್ತು ಸೆಕ್ಷನ್ ಸಿನಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ ಇದೆ. ಸೊ ಇದು ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡೋಣ. The extract of balance sheets of RAM Limited as on 31/3/2018 and 31/3/2019 are given below. Prepare common size balance sheet and comment. So ಇಲ್ಲಿ ಏನು ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ನಾವು ಯಾವುದನ್ನು ಬೇಸಾಗಿ ತೊಗೊಳ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟ್ ಟೋಟಲನ್ನು ತೊಗೊಳ್ತೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ಸ್ ಇದೆ, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ ಇದೆ. ಕರೆಂಟ್ ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಯಬಲ್ಸ್, ಅದರ್ ಕರೆಂಟ್ ಲಯಬಿಲಿಟೀಸ್ ಇದೆ. ಫಿಕ್ಸ್ಡ್ ಅಸೆಟ್ಸ್ ನಾನ್ ಅಸೆಟ್ಸಲ್ಲಿ, ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಅದರಲ್ಲಿ ಟ್ಯಾಂಜಬಲ್ ಅಸೆಟ್, ಇಂಟ್ಯಾಂಜಬಲ್ ಅಸೆಟ್ಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟ್ರೀಸ್ ಅಂದರೆ ಕ್ಲೋಸಿಂಗ್ ಸ್ಟಾಕ್, ಟ್ರೇಡ್ ರಿಸೀವಬಲ್ಸ್ ದಟ್ ಈಸ್ ಬಿಲ್ಸ್ ಪೇಯಬಲ್ ಆ್ಯಂಡ್ ಡೆಟಾಸ್ ಕ್ರೆಡಿಟರ್ಸ್, ಟ್ರೇಡ್ ರಿಸೀವಬಲ್ಸಲ್ಲಿ ಬಿಲ್ಸ್ ರಿಸೀವಬಲ್ ಆ್ಯಂಡ್ ಸನ್ರೇ ಡೆಟಾಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವಲೆನ್ಸಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತೆ. ಸೊ ಇದು 2 ವರ್ಷದ್ದು ಕೊಟ್ಟಿದ್ದಾರೆ, 2018 ಮತ್ತು 2019. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಈ ಕಡೆ. ಸೊ ಇದು 2019 ಅದು. ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ರಾಮ್ ಲಿಮಿಟೆಡ್. ಸೊ ಈ ಸ್ಲೈಡಲ್ಲಿ ನಾನು ಬರೀ ಲಯಬಿಲಿಟೀಸನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ಸನ್ನು ತೊಗೊಳ್ತೀವಿ, ಅದನ್ನು ಎ ಅಂತ ಕರ್ತಿದ್ದೀವಿ. ನಾನ್ ಕರೆಂಟ್ ಲಯಬಿಲಿಟೀಸ್ನ ಬಿ ಅಂತ ಕರ್ತಿದ್ದೀವಿ, ಕರೆಂಟ್ ಲಯಬಿಲಿಟೀಸ್ನ ಸಿ ಅಂತ ಕರ್ತಿದ್ದೀವಿ. ಸೊ ಇದು ಮೂರನ್ನು ಟೋಟಲ್ ಮಾಡಿದಾಗ ನಮಗೆ ಬರುವಂಥದ್ದೇ ಟೋಟಲ್ ಲಯಬಿಲಿಟೀಸ್. ಸೊ ಇಟ್ ಈಸ್ 30 lakhs for 2018 and 40 lakhs for 2019. ಸೊ ಈಗ ಇದನ್ನು ಕಂಪೇರ್ ಮಾಡಬೇಕು. ಈಗ ಮೊದಲನೇದೇನಿದೆ ಇಲ್ಲಿ ಶೇರ್ ಕ್ಯಾಪಿಟಲ್ ಅಂತಿದೆ. ಸೊ ಇದು ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಈಗ 18 lakhs ಇದೆ ಅಲ್ಲ. ಸೊ 18 lakhs ಡಿವೈಡೆಡ್ ಬೈ ಟೋಟಲ್ ಎಷ್ಟು 30 lakhs ಇಂಟು 100, ರೈಟ್. ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಸೊ ದಟ್ ಈಸ್ ಆಲ್ಸೋ 6 lakhs divided by 30 lakhs into 100, 2,40,000 divided by 30 lakhs into 100, 2,70,000 divided by 30 lakhs into 100. ಹಾಗೆ ಒಂದೊಂದು ಐಟಮನ್ನು 30 lakhsಲ್ಲಿ ಡಿವೈಡ್ ಮಾಡಿ ಇಂಟು 100 ಮಾಡಬೇಕು ನಾವು 2018 ಮಾಡುವಾಗ. ಅದೇ ಥರ 2019 ಮಾಡುವಾಗ ನಾವು 40 lakhsಯಿಂದ ಡಿವೈಡ್ ಮಾಡಬೇಕು, ಯಾಕಂದರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಲ್ಲಿ 40 lakhs ಇದೆ, ರೈಟ್. ಸೊ ಇದು ಅಸೆಟ್ಸ್ದು. ಸೊ ಲಯಬಿಲಿಟೀಸ್ದು. ಈಗ ಅಸೆಟ್ಸನ್ನು ನೋಡಿ,
ಅಸೆಟ್ಸಲ್ಲೂ ಅಷ್ಟೇ the total is 30 lakhs for 2018 and it is 40 lakhs for 2019. ಸೊ ಇಲ್ಲಿ ನೋಡಿ ಟ್ಯಾಂಜಿಬಲ್ ಅಸೆಟ್ಸೇ ಬೇರೆ ಕೊಟ್ಟಿದ್ದಾರೆ, ಇಂಟ್ಯಾಂಜಿಬಲ್ ಅಸೆಟ್ಸೇ ಬೇರೆ ಕೊಟ್ಟಿದ್ದಾರೆ. ಸೊ ಟ್ಯಾಂಜಿಬಲ್ ಅಸೆಟ್ಸ್ 21,60,000 ಡಿವೈಡೆಡ್ ಬೈ 30 lakhs into 100 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ? 72 ಬರುತ್ತೆ, ರೈಟ್. ಸೊ ಅದೇ ಥರ 2019 ಮಾಡಿದ್ರೆ 30 lakhs ಇದೆ. ಸೊ 30 lakhs ಡಿವೈಡೆಡ್ ಬೈ 40 lakhs into 100 ಮಾಡಿದ್ರೆ you are getting 75. So here for the non-current assets we have taken it as A, and for current assets it has been taken it as B. So the total of A and B will give you the total of asset side. So total of asset side and liability side, it is showing 30 lakhs and 40 lakhs. So the percentages ಅನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಇದು 14 ಮಾರ್ಕ್ಸ್ ಆಗಿರೋದ್ರಿಂದ ನಾವು ಕಮೆಂಟ್ಸನ್ನು ಬರೀಬೇಕು. ಸೊ ಕ್ವಶನಲ್ಲಿ ನೋಡಿ, ಕ್ವಶನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಕಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕಮೆಂಟ್ ಬರೀಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಇದು ಅದಕ್ಕೆ ಮಾರ್ಕ್ಸ್ ಕೂಡ ಇರುತ್ತೆ, ರೈಟ್. ಸೊ ಇಲ್ಲಿ ಏನೇನು ಗಮನಿಸಬೇಕು ಅಂತ ಹೇಳಿದ್ರೆ, ಶೇರ್ ಹೋಲ್ಡರ್ಸ್ ಫಂಡ್ಸ್. ಆಸ್ ಶೇರ್ ಹೋಲ್ಡರ್ ಫಂಡ್ಸ್ ಆರ್ ಕನ್ಸರ್ನ್ಡ್ ಕಂಪನಿ ಹ್ಯಾಸ್ ಮೇಂಟೈನ್ ದ ಸೇಮ್ ಪ್ರಪೋರ್ಷನ್ ಫಾರ್ ಬೋತ್ ದ ಇಯರ್ಸ್ ಆಲ್ದೋ ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದಿ ಅಮೌಂಟ್, ರೈಟ್. ಸೊ ಈಗ ಶೇರ್ ಹೋಲ್ಡರ್ಸ್ ಫಂಡ್ಸನ್ನು ನೋಡಿ ಇಲ್ಲಿ ಈ ಸ್ಲೈಡಲ್ಲಿ. ಸೊ ಇಲ್ಲಿ ಪರ್ಸೆಂಟೇಜ್ ಏನಿದೆ, almost it is showing the same percentage, right. So little variation is there, so they are maintaining it anta helbodu, right. So next ನೋಡಿ, long term borrowings adu kadime agide 3%, and it helps in to reduce the interest burden. So ನಮ್ಮ ಸಾಲಗಳು ಕಡಿಮೆ ಆದಷ್ಟು ನಾವು ಅದಕ್ಕೆ ಕೊಡುವಂಥ ಬಡ್ಡಿ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮಗೆ ಖರ್ಚು ಕಡಿಮೆ ಆದಾಗ ಲಾಭ ಜಾಸ್ತಿ ಆಗುತ್ತೆ. ಮೂರನೇ ಪಾಯಿಂಟಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಇನ್ ಟ್ಯಾಂಜಿಬಲ್ ಲಾಂಗ್ ಟರ್ಮ್ ಅಸೆಟ್ಸ್, ದಟ್ ಈಸ್ ಟ್ಯಾಂಜಿಬಲ್ ಅಂತ ಹೇಳಿದ್ರೆ ಅಸೆಟ್ಸ್ ಅಂದರೆ ಬಿಲ್ಡಿಂಗ್ಸು ಈ ಥರದ್ದು, ಹ್ಯಾಸ್ ಬೀನ್ ಸ್ಲೈಟ್ಲಿ ಇನ್ಕ್ರೀಸ್ಡ್. ಸೊ ಆ್ಯಂಡ್ ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ ಲಾಂಗ್ ಟರ್ಮ್ ಸರ್ವೈವಲ್ ಆಫ್ ದ ಬಿಸ್ನೆಸ್. ಸೊ ನಮಗೆ ಲಾಂಗ್ ಟರ್ಮ್ ಅಸೆಟ್ಸಲ್ಲಿ, ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇದೆ. ಅದು ಲಾಂಗ್ ಟರ್ಮ್ ಕಂಪನಿ ಸರ್ವೈವಲ್ ಕೂಡ ಅದು ಪೂರಕವಾಗಿರುತ್ತೆ. The possession of working capital is decreased by 5%. So working capital, that is current assets minus current liabilities, ಇದು ಡಿಕ್ರೀಸ್ ಆಗಿದೆ. ಯಾಕೆ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ದರ್ ಈಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. 2019 ಕರೆಂಟ್ ಲಯಬಿಲಿಟೀಸು 3% ಜಾಸ್ತಿ ಆಗಿದೆ. ಮತ್ತು ಕರೆಂಟ್ ಅಸೆಟ್ಸು 2019 1.5% ಕಡಿಮೆ ಆಗಿದೆ. ಸೊ ಆದ್ದರಿಂದ ವರ್ಕಿಂಗ್ ಕ್ಯಾಪಿಟಲ್ ಓವರಾಲ್ ಆಗಿ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು, ರೈಟ್. ಸೊ ಈ ಕಮೆಂಟ್ಸನ್ನು ನಾವು ಮತ್ತೆ ಇನ್ನೊಂದು ಸಲ ಗಮನಿಸೋಣ. ಮೊದಲನೇದಾಗಿ, ಆಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಆರ್ ಕನ್ಸರ್ನ್ಡ್, ಕಂಪನಿ ಹ್ಯಾಸ್ ಮೇಂಟೈನ್ಡ್ ಸೇಮ್ ಪ್ರಪೋರ್ಷನ್ ಫಾರ್ ಬೋತ್ ಇಯರ್ಸ್ ಆಲ್ದೋ ದೆರ್ ಈಸ್ ಆನ್ ಇನ್ಕ್ರೀಸ್ ಇನ್ ದಿ ಅಮೌಂಟ್. ನೆಕ್ಸ್ಟ್ ಪಾಯಿಂಟ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆರ್ ರೆಡ್ಯೂಸ್ಡ್ by 3% and it helps to reduce interest burden. Next, third point, investment in tangible long-term assets has been slightly increased by 3% and it contributes for long-term survival of the business. Fourth point, the position of working capital is decreased by 5% due to increase in current liability in 2019 by 3% and decrease in current asset in 2019 by 1.5%, right. ಸೊ ನೀವು ಅಲ್ಲಿ ವ್ಯಾಲ್ಯೂಸನ್ನು ನೋಡಿ, ಕರೆಂಟ್ ಅಸೆಟ್ಸ್ ಅಂದರೆ ಇಲ್ಲಿ ನಮಗೆ ಡೈರೆಕ್ಟಾಗಿ ಸಿಗೋದಿಲ್ಲ, ಇಲ್ಲಿ ನೀವೇ ಮೈನಸ್ ಮಾಡಬೇಕಷ್ಟೇ. ಇಲ್ಲಿ ಕರೆಂಟ್ ಅಸೆಟ್ಸ್ನ ಕರೆಂಟ್ ಲಯಬಿಲಿಟಿ ಜೊತೆ ಮೈನಸ್ ಮಾಡಿದಾಗೇ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ವ್ಯಾಲ್ಯೂಸು ಗೊತ್ತಾಗೋದು, ರೈಟ್. ಸೊ ಬರೀ ಪರ್ಸೆಂಟೇಜ್ ಅಂದರೆ ನೀವು ಅಲ್ಲೇ ನೋಡಿ ಹೇಳೋಕ್ಕಾಗಲ್ಲ, ಅಲ್ಲಿ ಪರ್ಸೆಂಟೇಜಸನ್ನು ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟನ್ನು ಮಾಡಬೇಕಾಗತ್ತೆ. ಸೊ ಸೆಕ್ಷನ್ ಸಿ ನಲ್ಲಿ ಕಾಮನ್ ಸೈಜ್ ಕೊಟ್ಟಿದ್ದಾರೆ, ಸೆಕ್ಷನ್ ಬಿ ನಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಕೊಟ್ಟಿದ್ರು, ಮತ್ತು ಸೆಕ್ಷನ್ ಸಿ ನಲ್ಲೇ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 10th ಕ್ವಶನಲ್ಲಿ ಪಾರ್ಟ್ ಎ, ರೈಟ್. ಸೊ ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ. 10A 10B ಅಂತ 2 ಕ್ವಶನ್ ಕೊಟ್ಟಿದ್ದಾರೆ. ಸೊ 10B ಕೊಟ್ಟಿರೋವಂಥದ್ದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ ಚಾಪ್ಟರ್ನಲ್ಲಿ ಬರುತ್ತೆ. ಸೊ ಅದಕ್ಕೆ ಆ ಕ್ವಶನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇಲ್ಲ.
ಅದರಲ್ಲಿ 8 ಪಾಯಿಂಟ್ಸ್ ಇದೆ, ಅದು 8 ಮಾರ್ಕ್ಸ್ಗಿರುತ್ತೆ. ಸೊ ಅದರಿಂದ ಇದು 6 ಮಾರ್ಕ್ಸ್ಗಿರುತ್ತೆ, ರೈಟ್. ಅಂದರೆ ಈಗ ಸೆಕ್ಷನ್ ಸಿನಲ್ಲಿ 14 ಮಾರ್ಕ್ಸ್ದು ಒಂದು ಮತ್ತು 10A ಅಂತ ಹೇಳಿ ಇಲ್ಲಿ 6 ಮಾರ್ಕ್ಸ್ದು ಇನ್ನೊಂದು ಕ್ವಶನನ್ನು ಸಹ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಇದು ಯಾವುದ್ರದ್ದು ಅಂತ ಹೇಳಿದ್ರೆ ಕ್ವಶನ್ನು, ಪ್ರಿಪೇರ್ ಎ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಕಮೆಂಟ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಪರ್ಟಿಕ್ಯುಲರ್ಸ್ 31/3/2018 ಮತ್ತು 31/3/2019 ಅದು ನೆಟ್ ಸೇಲ್ಸ್. ಸೊ ಇಟ್ ಈಸ್ ಆಲ್ಸೋ ಗಿವನ್ ಇನ್ 1000 rupees in thousands ಅಂತ ಕೊಟ್ಟಿದ್ದಾರೆ. ಸೇಲ್ಸು ಲೆಸ್ CGS ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟು ಲೆಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಆಪ್ರೇಟಿಂಗ್ ಪ್ರಾಫಿಟ್. ಸೊ ಫಾರ್ಮ್ಯಾಟನ್ನು ಅವರೇ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಟ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ದ ನೆಟ್ ರಿಸಲ್ಟ್ ಇಸ್ ನೆಟ್ ಪ್ರಾಫಿಟ್ ಆರ್ ಲಾಸ್. ಸೊ ಎರಡೂ ಕೇಸಲ್ಲಿ ಇಟ್ ಈಸ್ ಶೋಯಿಂಗ್ ನೆಟ್ ಪ್ರಾಫಿಟ್ ಓನ್ಲಿ, ರೈಟ್. ಸೊ ಇದು ನಾವೇನು ಮಾಡಬೇಕು, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವು ಹೇಗೆ ಮಾಡ್ತೀವಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ತೊಗೊಂಡು ಪರ್ಸೆಂಟೇಜನ್ನು ಮಾಡ್ತೀವಿ ನೋಡಿ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ಸ್ ಫಾರ್ ದ ಇಯರ್ ಎಂಡೆಡ್ 31/3/18 and 31/3/19, increase or decrease, absolute values and percentage of change, right. ಸೊ ನೆಟ್ ಸೇಲ್ಸ್ ನೋಡಿ, ಇಲ್ಲಿ ನೆಟ್ ಸೇಲ್ಸು 6000 ಇದೆ, 2019 5600 ಆಗಿದೆ, ಅಂದರೆ 400 ಕಡಿಮೆ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಸೊ 6000ಗೆ 400 ಆದರೆ 100ಗೆ ಎಷ್ಟು ಅಂತ ತೊಗೊಳ್ತೀವಿ ನಾವು, ರೈಟ್. ಸೊ ಫಾರ್ 6000 ದ decrease is 400. For 100 how much? So 100 into 400 by 6000 ಅಂದರೆ 400 divided by 6000 ಅಂತ ತಗೊಳ್ಬೇಕು. ಮಾಡಿದ್ರೆ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 6.67%. ಹಾಗೆ CGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು 4200 ಇರೋದು 3600 ಆಗಿದ್ರೆ ಅಂದರೆ 600 ಕಡಿಮೆ ಆಗಿದೆ. ಸೊ ಇದನ್ನು ಹೇಗೆ ಮಾಡ್ತೀರಾ, 600 ಡಿವೈಡ್ ಬೈ 4200 ಇಂಟು 100 ಮಾಡಿದ್ರೆ ನಿಮಗೆ -14.29% ಬರುತ್ತೆ. ಮತ್ತು ಗ್ರಾಸ್ ಪ್ರಾಫಿಟ್ 1800 ಇರೋದು 2000 ಆಗಿದೆ, ಅಂದರೆ 200 ಇನ್ಕ್ರೀಸ್ ಆಗಿದೆ, ಅಂದರೆ ಪ್ಲಸ್ ಆಗಿದೆ. ಸೊ ಅದಕ್ಕೆ ನೀವು ಹೇಗೆ ಮಾಡ್ತೀರಾ, ಇಲ್ಲಿ 200 ಡಿವೈಡೆಡ್ ಬೈ 1800 ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 11.11%. ಅಂದರೆ ಈ ಅಬ್ಸಲ್ಯೂಟ್ ವ್ಯಾಲ್ಯೂ ಏನಿರುತ್ತೋ ಡಿವೈಡ್ ಬೈ ಫಸ್ಟ್ ಇಯರ್ದು ವ್ಯಾಲ್ಯೂಸಿಂದ ಡಿವೈಡ್ ಮಾಡಿ ಇಂಟು 100 ಮಾಡಬೇಕು, ರೈಟ್. ಸೊ ಇಲ್ಲಿ ನೀವು ಈಗೇನು ಗಮನಿಸಿದಾಗ ಸೇಲ್ಸು ಕಡಿಮೆ ಆಗಿದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡೂ ಕಡಿಮೆ ಆಗಿದೆ, ಪ್ರಾಫಿಟ್ ಮಾತ್ರ ಜಾಸ್ತಿ ಆಗಿದೆ. ಯಾಕೆ ಪ್ರಾಫಿಟ್ ಜಾಸ್ತಿ ಆಗಿದೆ ಅಂದರೆ ಖರ್ಚು ಕಡಿಮೆ ಆಗಿದೆ, CGS ಕಡಿಮೆ ಆಗಿದೆ, ಆದ್ದರಿಂದ ಪ್ರಾಫಿಟ್ಟು ಬಂದಿದೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು 2 ವರ್ಷದಲ್ಲಿ ಸೇಮ್ ಇರೋದ್ರಿಂದ ದೆರ್ ಈಸ್ ನೋ ಇನ್ಕ್ರೀಸ್ ಆರ್ ಡಿಕ್ರೀಸ್, ಸೊ ದೆರ್ ಇಸ್ ನೋ ಪರ್ಸೆಂಟೇಜ್ ಚೇಂಜ್. ಆಪ್ರೇಟಿಂಗ್ ಪ್ರಾಫಿಟ್ಟಲ್ಲಿ ತೊಗೊಂಡಾಗ ಸೊ ಇಲ್ಲಿ 600 ಇರೋದು 800 ಆಗಿದೆ, ಅಂದರೆ ದೆರ್ ಈಸ್ ಅನ್ ಇನ್ಕ್ರೀಸ್ ಆಫ್ 200. ಸೊ 200 ಡಿವೈಡೆಡ್ ಬೈ 600 ಮಾಡಿದ್ರೆ ಯು ಇಂಟು 100 ಯು ವಿಲ್ ಗೆಟ್ 33.33%. ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 500 ಇರೋದು 400 ಆಗಿದೆ, ಅಂದರೆ 100 ಕಡಿಮೆ ಆಗಿದೆ. ಸೊ 100 ಡಿವೈಡೆಡ್ ಬೈ 500 ಇಂಟು 100 ಯು ಆರ್ ಗೆಟಿಂಗ್ -120. ಮತ್ತು ಇದು ಟೋಟಲು 100 ಇದ್ದಿದ್ದು 400 ಆಗಿದೆ, ಸೊ 300 ಇನ್ಕ್ರೀಸ್ ಆಗಿದೆ. ಸೊ 300 ಬೈ 100 ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 300. ಆ್ಯಂಡ್ ನೆಟ್ ಆಪ್ರೇಟಿಂಗ್ ಇನ್ಕಮ್ 50 ಇರೋದು 40 ಆಗಿದೆ, ಸೊ 40 ಅಂತ ಹೇಳಿದ್ರೆ 10% ಕಡಿಮೆ ಆಗಿದೆ. ಸೊ 10 ಡಿವೈಡೆಡ್ ಬೈ 50 ಇಂಟು 100 ಮಾಡಿದಾಗ ಯು ಆರ್ ಗೆಟಿಂಗ್ 20%. ಸೊ ನೆಟ್ ಪ್ರಾಫಿಟ್ ನೋಡಿದಾಗ 150 ಇರೋದು 440 ಆಗಿದೆ. So that means there is an increase of 290, right? So 290 by 150 divided by 290 by 150 into 100, you are getting 193.33%, right? So there is no need to write the comment here also, because in the question also they have not mentioned. Okay, there is a mention of ಆ್ಯಂಡ್ ಕಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಸಾರಿ, ಕಮೆಂಟನ್ನು ನಾನು ಇಲ್ಲಿ ಹಾಕಿಲ್ಲ. ಸೊ ಕಮೆಂಟ್ ಮಾಡ್ಬೋದು. ಇಲ್ಲಿ ಕಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, CGS ಕಡಿಮೆ ಆಗಿದೆ. ಸೊ CGS ಕಡಿಮೆ ಆಗಿರೋದ್ರಿಂದ, ಸೇಲ್ಸ್ ಕಡಿಮೆ ಆಗಿದ್ರೂ ಸಹ CGSಸು ಸಹ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಗ್ರಾಸ್ ಪ್ರಾಫಿಟ್ ಬಂದಿದೆ, ರೈಟ್.
ಸೊ ನಾನ್ ಆಪ್ರೇಟಿಂಗ್ ಇನ್ಕಮು ಕಡಿಮೆ ಆಗಿದೆ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಕಡಿಮೆ ಆಗಿದೆ. ಸೊ ಈಗ ನಾನ್ ಆಪ್ರೇಟಿಂಗ್ ಇನ್ಕಮ್ಮು 50 ಇದ್ದಿದ್ದು 40 ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 500 ಇರೋದು 400 ಆಗಿದೆ. ಅಂದರೆ ಆಲ್ಮೋಸ್ಟ್ ಲೈಕ್ 120% ದರ್ ಇಸ್ ಡಿಕ್ರೀಸ್. ಸೊ ಖರ್ಚುಗಳು ಕಡಿಮೆ ಆಗಿರೋದ್ರಿಂದ ಲಾಭ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಅಂದರೆ CGS ಕಡಿಮೆ ಆಗಿದೆ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಕಡಿಮೆ ಆಗಿದೆ. ಸೊ ದಿಸ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಇನ್ಕ್ರೀಸ್ ಇನ್ ದಿ ಪ್ರಾಫಿಟ್ ಟು ಸಮ್ ಎಕ್ಸ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ನಾವು ಈ ಮೊದಲನೇ ಚಾಪ್ಟ್ರಲ್ಲಿ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ 3 ಥರದ್ದು ಕಲ್ತಿದ್ದೀವಿ. ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಸೊ ಕಂಪ್ಯಾರಿಟಿವಲ್ಲಿ ಇನ್ಕಮ್ಮು ಬ್ಯಾಲೆನ್ಸ್ ಶೀಟ್ 2 ಕಲ್ತಿದ್ದೀವಿ. ಸೊ ಇಲ್ಲಿ ಕ್ವಶನ್ ಪೇಪರಲ್ಲಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮತ್ತು ಎರಡನೇದಾಗಿ ಕಾಮನ್ ಸೈಜ್, ಅದರಲ್ಲೂ ನಾವು ಇನ್ಕಮ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಕಲ್ತಿದ್ವಿ. ಇಲ್ಲಿ ನಮಗೆ 14 ಮಾರ್ಕ್ಸ್ಗೆ ಯಾವ್ದು ಕೇಳಿದ್ದಾರೆ? ಕಾಮನ್ ಸೈಜ್ದು ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ದಾರೆ, ರೈಟ್. ಮತ್ತು ಇನ್ನೊಂದು ನಾವು ಕಲ್ತಿರೋದು ಯಾವುದು ಅಂತ ಹೇಳಿದ್ರೆ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸು. ಅದರಲ್ಲಿ ಸಾಧಾರಣವಾಗಿ ಬರೀ ಇನ್ಕಮ್ ಸ್ಟೇಟ್ಮೆಂಟೇ ಕೊಡ್ತಾರೆ ಅಂತ ಹೇಳಿದೆ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, 6 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ, ರೈಟ್. ಸೊ ಸೆಕ್ಷನ್ ಎನಲ್ಲಿ 3 ಕ್ವಶನ್ ಕೊಟ್ಟಿದ್ರು, 2 × 3 = 6 ಮಾರ್ಕ್ಸು. ಸೆಕ್ಷನ್ ಬಿನಲ್ಲಿ 6 ಮಾರ್ಕ್ಸ್ದು ಒಂದು ಕ್ವಶನ್ ಪ್ರಾಬ್ಲಮ್ ಇದೆ, ಒಂದು ಥಿಯರಿ ಕ್ವಶನ್ ಇದೆ. ಸೊ ಒಟ್ಟು 12 ಮಾರ್ಕ್ಸ್ ಆಯಿತು. ಮತ್ತು ಸೆಕ್ಷನ್ ಸಿನಲ್ಲಿ 14 ಮಾರ್ಕ್ಸ್ದು ಒಂದು ಪ್ರಾಬ್ಲಮ್ಮು, 6 ಮಾರ್ಕ್ಸ್ದು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ 20 ಮಾರ್ಕ್ಸ್ ಆಯಿತು. ಸೊ 20 + 12 32 ಪ್ಲಸ್ ಸೆಕ್ಷನ್ ಎದು 6 ಮಾರ್ಕ್ಸ್, ಸೊ 38 ಮಾರ್ಕ್ಸ್ ಆಯಿತು. ಸೊ 6 + 12 + 20 = 38 ಮಾರ್ಕ್ಸ್. ಸೊ ಇದು ಒಂದೇ ಚಾಪ್ಟ್ರಲ್ಲಿ 38 ಮಾರ್ಕ್ಸ್ ಇದೆ. ಸೊ ನೀವು ಅದಕ್ಕಾಗಿ ಹೆಚ್ಚು ಗಮನವನ್ನು ಕೊಟ್ಟು ಈ ಚಾಪ್ಟ್ರನ್ನು ಕಲ್ತ್ಕೊಳ್ಳಿ. ಸೊ ನಾವು ಈ ಸೆಷನಲ್ಲಿ ನಾವೇನು ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಈ ಲೇಟೆಸ್ಟ್ ಇಯರ್ ಕ್ವಶನ್ ಪೇಪರ್ ಏನಿತ್ತು ಸೆಪ್ಟೆಂಬರ್ 2020, ಅದರಲ್ಲಿ ಬರೀ ಯೂನಿಟ್ 1ಗೆ ಸಂಬಂಧಪಟ್ಟಂಥ ಥಿಯರಿ ಕ್ವಶನ್ಸು ಮತ್ತು ಪ್ರಾಬ್ಲಮ್ಸ್ ಇದಿಷ್ಟನ್ನು ನಾವು ಈ ಸೆಷನಲ್ಲಿ ಕವರ್ ಮಾಡಿದ್ದೀವಿ, ರೈಟ್. ಸೊ ಇಟ್ ಈಸ್ ಲೈಕ್ ಎ ರಿವಿಷನ್. ಸೊ ಹೋಪ್ ದ ಸೆಷನ್ ವಾಸ್ ಯೂಸ್ಫುಲ್ ಟು ಯು ಆಲ್. Thank you.